ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ನಾನು ಇವತ್ತೊಂದು ಸಿಹಿ ತಿಂಡಿಯನ್ನು ಮಾಡ್ತಾಯಿದ್ದೇನೆ. ಅದು ಒಂದು ಕೇರಳದ ತಿಂಡಿ. ಇದು ನೇಂದ್ರ ಬಾಳೆಹಣ್ಣಿನಿಂದ ಮಾಡುವ ತಿಂಡಿ. ಇದು ಅವರು ಕೇರಳದಲ್ಲಿ ಯಾವಾಗಲೂ ಸಹ ಇಫ್ತಾರಿಗೆ ಮತ್ತು ಎಂಥ ಫಂಕ್ಷನ್ ಇದ್ದರೆ ಸಹ ಎಲ್ಲ ಮಾಡ್ತಾರೆ. ಇದಕ್ಕೆ ನಾನು 4-5 ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೇನೆ. ಬಾಳೆಹಣ್ಣು ಇಷ್ಟು ಕಪ್ಪಾಗಿರಬಾರ್ದು, ಒಂದು ಸ್ವಲ್ಪ ಒಳ್ಳೆಯ ಬಾಳೆಹಣ್ಣು ಆಗಿರಬೇಕು. ನಂದೀಗ ಇಲ್ಲಿ ಸ್ವಲ್ಪ ಕಪ್ಪಾಗಿದೆ, ಹಣ್ಣಾಗಿದೆ. ಇಷ್ಟು ಹಣ್ಣಾಗಿರಬಾರ್ದು, ಸ್ವಲ್ಪ ಗಟ್ಟಿ ಇರುವಾಗಲೇ ಮಾಡಬೇಕು, ಒಳ್ಳೆಯದಾಗ್ತದೆ. ಇದನ್ನು ಈಗ ಕಟ್ ಮಾಡಿ ನಾವು ಹಬೆಯಲ್ಲಿ ಬೇಯಿಸಬೇಕು. ಹಬೆಯಲ್ಲಿ ಒಂದು 1/4 ಗಂಟೆ ಬೇಯಿಸುವ. ಬೇಯಿಸಿದ ಬಾಳೆಹಣ್ಣು ಮತ್ತು ತಣ್ಣಗಾಗಲು ಇಡ್ತೇನೆ. ತಣ್ಣಗಾಗುವವರೆಗೆ ನಾವು ಅದಕ್ಕೆ ಫಿಲ್ಲಿಂಗ್ ತಯಾರಿಸುವ. ಅದಕ್ಕೆ ನಾನೀಗ 2 ಮೊಟ್ಟೆಯನ್ನು ಒಡೆದು ಒಳ್ಳೆಯದಾಗಿ ಬೀಟ್ ಮಾಡ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಸ್ಪೂನ್ನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ತೇನೆ. 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ್ದ ಗೋಡಂಬಿ ಒಂದು 25 ಗ್ರಾಮ್ ಗೋಡಂಬಿಯನ್ನು ಸಣ್ಣಗೆ ಕಟ್ ಮಾಡಿದ್ದು ಹಾಕಿದ್ದು ಅದನ್ನು ಹುರಿಯುವ. ಅದು ಚೆನ್ನಾಗಿ ಪರಿಮಳ ಬರುವ ಹಾಗೆ ಹುರಿದು ಅದಕ್ಕೆ ಈಗ ಮತ್ತೆ ಇದು ಉಂಟಲ್ಲ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಹಾಕುವ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕುವ. ಅದಕ್ಕೆ ಈಗ 1 ಕಪ್ ಕಾಯಿ ತುರಿಯನ್ನು ಹಾಕುವ, ತುರಿದ ಕಾಯಿ ತುರಿಯನ್ನು ಹಾಕುವ. ಸಹ ಚೆನ್ನಾಗಿ ಹುರಿದು ಅದನ್ನು ಒಂದು ಸ್ವಲ್ಪ ಸೈಡಿಗೆ ಮಾಡಿ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದ ಮೊಟ್ಟೆಯ ಮಿಶ್ರಣವನ್ನು ಅದಕ್ಕೆ ಹಾಕಿ, ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ ಹಾಕಿ ಅದನ್ನೆಲ್ಲ ಒಟ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಸಕ್ಕರೆ ಹಾಕುವ. ಸಕ್ಕರೆ ಒಂದು 2-2.5 ಟೇಬಲ್ ಸ್ಪೂನ್ ಹಾಕುವ. ಯಾಕಂತ ಹೇಳಿದರೆ ಬಾಳೆಹಣ್ಣಿನ ಸಿಹಿ ಸಹ ಇರ್ತದಲ್ಲ, ತುಂಬ ಸಿಹಿ ಆಗ್ತದೆ. 2-2.5 ಟೇಬಲ್ ಸ್ಪೂನ್ ಸಾಕು. ಅದನ್ನು ಮಿಕ್ಸ್ ಮಾಡಿ ಈಗ ಹೋರಣ ರೆಡಿ ಆಯಿತು. ಈಗ ಈ ಬಾಳೆಹಣ್ಣು, ಬೇಯಿಸಿದ ಬಾಳೆಹಣ್ಣಿನ ಒಳಗಡೆ ಅದು ಸಿಪ್ಪೆ ತೆಗೆದು ಎಲ್ಲವನ್ನು ಒಟ್ಟಿಗೆ ಸಿಪ್ಪೆ ತೆಗೆದು ಇಡ್ತೇನೆ. ಬಾಳೆಹಣ್ಣಿನ ಒಳಗೆ ಕಪ್ಪು ಇರ್ತದೆ, ಅದನ್ನೆಲ್ಲ ತೆಗಿಬೇಕು. ಅದನ್ನು ತೆಗೆದು ಒಳ್ಳೆ ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಹಿಟ್ಟಿನ ಹದಕ್ಕೆ ಬರಬೇಕು, ಹಿಟ್ಟಿನ ಹದಕ್ಕೆ ಹಾಗೆ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಿಟ್ಟಿನ ಹದಕ್ಕೆ ಬಂದಿದೆ. ಅದರಿಂದ ಒಂದೊಂದು ಸಣ್ಣ ಬಾಲ್ ಥರದ ಉಂಡೆಗಳನ್ನು ತೆಗೆದು ಕೈಯಲ್ಲಿ ಕೈ ಅಂಟಿದ್ರೆ ಸ್ವಲ್ಪ ತುಪ್ಪ ಸವರಬೇಕು. ಕೈಗೆ ತುಪ್ಪ ಸವರಿ ಅದನ್ನು ಚೆನ್ನಾಗಿ ಕಟ್ಟಿ ಅದರ ಒಳಗೆ ಈ ತೋರಣ ಮಾಡಿದ್ದೇನಲ್ಲ ತಯಾರಿಸುವ ಅದನ್ನು ಚೆನ್ನಾಗಿ ಗ್ಯಾಪ್ ಇಲ್ಲದಂತೆ ಅಂಟಿಸಿ ಚೆನ್ನಾಗಿ ಒಂದು ರೋಲ್ ಥರ ಮಾಡಬೇಕು. ನೀವು ಎಷ್ಟು ದೊಡ್ಡ ಬೇಕು, ಇದು ದೊಡ್ಡದಾಗಿ ಸ್ವಲ್ಪ ಬೇಕಂತ ಇಲ್ಲ, ಸ್ವಲ್ಪ ಚಿಕ್ಕದು ಸಹ ಮಾಡ್ಬೋದು. ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಚಿಕ್ಕದು ಮಾಡ್ತೇನೆ. ಮತ್ತು ಹೀಗೆ ಎಲ್ಲದನ್ನು ಮಾಡಿರ್ತೇನೆ. ಹಾಗೆ ಎಲ್ಲವನ್ನು ನಾನು ಈಗ ಮಾಡಿ ಅದಕ್ಕೆ ಎಲ್ಲ ತಯಾರು ಮಾಡಿರ್ತೇನೆ. ಕಾದ ಎಣ್ಣೆಯಲ್ಲಿ
ಈಗ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಆಗಿದೆ, ಅದನ್ನು ತಿರುಗಿಸಿ ಹಾಕುವ. ಇಫ್ತಾರಿಗೆ, ಸಂಜೆ ಟೀ ಟೈಮಿಗೆ ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಎಲ್ಲ ಮಾಡಿ ಕೊಡಿ, ಒಳ್ಳೆಯದಾಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ನೇಂದ್ರ ಬಾಳೆಹಣ್ಣು ತಂದರೆ ಒಮ್ಮೆ ಟ್ರೈ ಮಾಡಿ. ಈಗ ನೇಂದ್ರ ಬಾಳೆಹಣ್ಣಿನ ಉನ್ನಕಾಯ ರೆಡಿಯಾಗಿದೆ. ನನ್ನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಅಡುಗೆಯನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್.